ಎಲ್ಲರಿಗೂ ನಮಸ್ತೆ. ಇವತ್ತು ಮಂಗಳವಾರ. ಇವತ್ತು ಕಲರ್ ಬಂದು ರೆಡ್ ಕಲರು. ಮತ್ತು ಇವತ್ತು ಕಾತ್ಯಾಯಿನಿ ಮಾತೆಗೆ ಪೂಜೆ ಮಾಡ್ತಾರೆ. ಅಂದರೆ ದುರ್ಗಾದೇವಿಯ 6ನೇ ಅವತಾರವಾದ ಕಾತ್ಯಾಯಿನಿ ದೇವರಿಗೆ ಪೂಜೆ ಮಾಡ್ತಾರೆ. ಈ ಮಾತೆಗೆ ಪೂಜೆ ಮಾಡೋದ್ರಿಂದ ನಾವು ಮಾಡಿರೋ ಅಂತಹ ಜನ್ಮ ಜನ್ಮಾಂತರ ಪಾಪ ನಾಶ ಆಗುತ್ತೆ ಅಂತಲೂ ಹೇಳ್ತಾರೆ. ಮತ್ತು ಒಳ್ಳೆ ಮನಸ್ಸಿಂದ ಒಳ್ಳೆ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ಯಾವ ದೇವರಾದರೂ ಸರಿ ಬೇಗ ಪ್ರತಿಫಲ ಕೊಡ್ತಾರೆ ನಮಗೆ. ಆದಷ್ಟು ಶುದ್ಧ ಮನಸ್ಸಿಂದ ಪೂಜೆ ಮಾಡಿ. ಇವತ್ತು ಬಂದು ನಾನು ನೈವೇದ್ಯಕ್ಕೆ ಖಾರ ಪೊಂಗಲ್ ಮಾಡಿದ್ದೆ. ನೆನ್ನೆ ಬಂದು ಸ್ವೀಟ್ ಪೊಂಗಲ್ ಮಾಡಿದ್ದೆ. ಇವತ್ತು ಖಾರ ಪೊಂಗಲ್ ಮಾಡಿದ್ದೆ. ಒಂದೊಂದು ದಿನ ಒಂದೊಂದು ಥರ ಪ್ರಸಾದ ಮಾಡಬೇಕಲ್ವ, ಹಾಗಾಗಿ ಇವತ್ತು ನಾನು ಖಾರ ಪೊಂಗಲ್ ಮಾಡಿದ್ದೆ. ನಾಳೆಗೆ ಇನ್ನೂ ಯೋಚನೆ ಮಾಡಿಲ್ಲ. ನಾಳೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಲಕ್ಕಿ ಚಿತ್ರಾನ್ನ ಆದರೂ ಸರಿ, ಇಲ್ಲಾಂದರೆ ರೈಸ್ ಚಿತ್ರಾನ್ನ ಆದರೂ ಸರಿ ನಾಳೆ ಮಾಡ್ತೀನಿ. 7 ದಿನಕ್ಕೆ ಆಯಿತು. ಇನ್ನೊಂದು ದಿನ ಹೆಸರುಬೇಳೆ ಪಾಯಸ, ಇನ್ನೊಂದು ದಿನ ಅವಲಕ್ಕಿ ಮತ್ತು ಬಾಳೆಹಣ್ಣಾಕಿ ರಸಾಯನ ಥರ ಮಾಡಬೇಕು. ನಾನು ಹುಟ್ಟಿರೋ ಸೀರೆ ಬಂದು ಲಾಸ್ಟ್ ಇಯರ್ ತಗೊಂಡಿದ್ದು. ಅಂದರೆ ನಾವೆಲ್ಲರೂ ಸೇರಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆಗ ಓಂ ಶಕ್ತಿ ದೇವರಿಗೆ ರೆಡ್ ಸೀರೆ ಅಂದರೆ ಇಷ್ಟ ಅಲ್ವಾ, ರೆಡ್ ಕಲರ್ ಅಂದರೆ ಇಷ್ಟ ಅಲ್ವಾ, ಹಾಗಾಗಿ ಎಲ್ಲರೂ ರೆಡ್ ಕಲರ್ ಉಟ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಇರಲಿಲ್ಲ ರೆಡ್ ಕಲರು. ಆಗ ನಾವೆಲ್ಲ ಹೋಗಿ ರೆಡ್ ಕಲರ್ ಸೀರೆ ತಂದು ಹೊಲಿಸ್ಕೊಂಡಿದ್ವಿ. ಆಗ ಒಂದು 25 ಜನ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಹೋಗಿದ್ದಿದ್ದು. ಆಗಾಗ ಫ್ಯಾಮಿಲಿ ಜೊತೆನೂ ಅಷ್ಟೇ ಹೋಗ್ತಾ ಇರಬೇಕು. ಯಾಕಂದರೆ ಇವತ್ತಿರೋರು ನಾಳೆ ಇರಲ್ಲ. ಸ್ವಲ್ಪ ಜನಕ್ಕೆ ಏನು ಹೇಳಿದ್ರೂ ಅರ್ಥನೇ ಆಗಲ್ಲ. ಕೆಲಸ ಅಂತಾರೆ, ಟೈಮ್ ಇರಲ್ಲ ಅಂತಾರೆ. ಕೆಲಸನೂ ಬೇಕು ಮತ್ತು ಟೈಮು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು. ವಯಸ್ಸಾಗ್ತಾ ಹೋಗ್ತಾ ಇರುತ್ತೆ. ವಯಸ್ಸಾದಮೇಲೆ ಹೋಗೋದಕ್ಕಿಂತ ವಯಸ್ಸಿದ್ದಾಗಲೇ ಟ್ರಿಪ್ಪಿಗೂ ಸಹ ಮತ್ತು ಎಲ್ಲಾದರೂ ದೇವಸ್ಥಾನಕ್ಕೂ ಅಷ್ಟೇ ಹೋಗಬೇಕು. ಯಾಕಂದರೆ ನಾವು ವಯಸ್ಸಾಗ್ತಾ ಎಲ್ಲ ನೋವುಗಳು ಬರುತ್ತೆ. ಕೈ ಕಾಲು ನೋವು, BP, ಶುಗರ್ ಅಂತೆ ಅವು ಇವು ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ. ಆಗ ನಾವು ಕೂತ್ಕೊಂಡು ಜರ್ನಿ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಈಗ ದಸರಾ ಹಾಲಿಡೇಸ್ಗೆ ಮತ್ತು ಹಾಲಿಡೇಸ್ ಬಂದಾಗ ಇಲ್ಲಾಂದರೆ 1 ಡೇ ಟ್ರಿಪ್ ಥರ ಹೋಗಿ ಬನ್ನಿ. ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಮಗೆ ಇರೋದು ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಆ ನೆನಪು ಅಷ್ಟೇ ನಮಗೆ ಇರೋದು. ಅಂದರೆ ಹೋಗ್ತಾ ನೆನಪುಗಳಿರುತ್ತೆ. ಅಲ್ಲೊಂದು ಫೋಟೋ ತೆಗ್ದಿರ್ಬೋದು. ಇನ್ನೊಂದು 2-3 ವರ್ಷ ಆದಮೇಲೆ ಆ ಫೋಟೋ ನೋಡಿದಾಗ ನಾವು ಈ ಪ್ಲೇಸ್ಗೆ ಹೋಗಿದ್ವಿ ಅಂತ ಹೇಳಿ ನಾವು ಮಾತಾಡ್ಕೊತೀವಿ. ಆ ನೆನಪು ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳೆಲ್ಲ ದೊಡ್ಡವರಾಗ್ತಾರೆ. ಅವರು ಬ್ಯುಸಿ ಲೈಫು, ಅವರಿಗೆ ಆಗ ಟೈಮ್ ಇರುತ್ತೆ ಇರಲ್ವ. ಈಗ ಸಣ್ಣ ಮಕ್ಕಳು, ಅವ್ರನ್ನೂ ಕರ್ಕೊಂಡೋದ್ರೆ ಅವ್ರಿಗೂ ಖುಷಿಯಾಗುತ್ತೆ. ಮತ್ತು ಎಲ್ಲಾದರೂ ರೆಸಾರ್ಟ್ಗಾಗಲಿ ಕರ್ಕೊಂಡೋದ್ರೆ ಅವರು ಆಟ ಆಡ್ದಂಗೂ ಆಗುತ್ತೆ, ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ. ಟೈಮ್ ಇಲ್ಲ ಅಂದಾಗ ಭಾನುವಾರ ಎಲ್ಲರಿಗೂ ರಜೆ ಇದ್ದೇ ಇರುತ್ತೆ. ಭಾನುವಾರ ಬೆಳಗ್ಗೆ ಹೋಗಿ ಭಾನುವಾರ ಸಂಜೆವರೆಗೂ ಆಟ ಆಡಿಕೊಂಡು ಮಕ್ಕಳ ಜೊತೆ ನಾವು ಇದ್ದಂಗೂ ಆಗ್ತೀವಿ. ಮತ್ತು ಮಕ್ಕಳು ಆಟ ಆಡ್ದಂಗೂ ಆಗುತ್ತೆ. ನಮಗೂ ಅವ್ರ ಜೊತೆ ಕಾಲ ಕಳೆದಂಗೂ ಆಗುತ್ತೆ. ನಮಗೂ ಒಂಥರ ಸಂತೋಷನೂ ಆಗುತ್ತೆ. ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಅಂದ್ಕೊಂಡಾಗ ಅವ್ರು ಅಂದ್ಕೊಳಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಮತ್ತು ಲಾಸ್ಟ್ ಟೈಮ್ ದಸರಾಗೆ ನಾವು ಕುಂಭಕೋಣಂ ಊರಿಗೆ ಹೋಗಿದ್ರಿ, ಅಂದರೆ ತಮಿಳ್ನಾಡಿಗೆ. ಅಲ್ಲಿ ಬಂದು 9 ನವಗ್ರಹಗಳನ್ನ ಒಂದೇ ಬಾರಿ ನೋಡಬೇಕು. ಮತ್ತು ಒಂದೇ ಸಲ ಪೂಜೆ ಮಾಡಿಸ್ಕೊಬರ್ಬೇಕು. ತುಂಬ ಚೆನ್ನಾಗಿತ್ತು. ಏನಂದರೆ ಬೆಳಗ್ಗೆ ನಾವು 8:30ಗೆ ಸ್ಟಾರ್ಟ್ ಮಾಡಿದ್ದು. ನೈಟ್ 10:30 ಒಳಗಡೆ ನಾವು ಎಲ್ಲ ದೇವರುಗಳ್ನೂ ದರ್ಶನ ಮಾಡ್ಕೊಬಂದ್ವಿ. ತಮಿಳ್ನಾಡಲ್ಲೂ ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿದ್ದಾವೆ. ಎಷ್ಟು ದೊಡ್ಡ ದೇವಸ್ಥಾನ ಅಂದರೆ 1 ಎಕರೆ 2 ಎಕರೆ ದೇವಸ್ಥಾನ ಆ ರೀತಿ ಇದೆ ಅದು. ಹಾಗೆಲ್ಲ
ಇವರು ಚೋಳರು ಕಟ್ಟಿದ್ದ ದೇವಸ್ಥಾನ ತುಂಬ ಚೆನ್ನಾಗಿದ್ದಾವೆ. ಮತ್ತು ಯಾವ ದೇವಸ್ಥಾನಕ್ಕೆ ಹೋದ್ರೂ ಸಹ ಫಸ್ಟು ನಮಗೆ ಕಾಣಿಸೋದು ಶಿವನ ದರ್ಶನ ಮಾಡಿಕೊಂಡು ಆಮೇಲೆ ನವಗ್ರಹಗಳನ್ನ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಹೋಗಿದ ತಕ್ಷಣ ನಂದಿ ಶಿವನ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಆಮೇಲೆ ನವಗ್ರಹಗಳನ್ನ ದರ್ಶನ ಮಾಡ್ಕೊಬಂದ್ವಿ. ನಾವು ಹೋಗಿದ್ದು ಬಂದು ಫಸ್ಟ್ ಟೈಮು. ಆ ಗೋಪುರಗಳಂತೂ ತಲೆ ಎತ್ತಿ ನೋಡಬೇಕು, ಅಷ್ಟು ದೊಡ್ಡದಾಗಿದೆ ಗೋಪುರಗಳು, ತುಂಬ ಚೆನ್ನಾಗಿ ಮಾಡಿದರು. ಮತ್ತು ರಾಮ ಲಕ್ಷ್ಮಣ ಸೀತೆದು ಆ ಕೆತ್ತನೆ ಮಾಡಿದರು ಕಲ್ಲಿನ ಮೇಲೆ ಎಲ್ಲ, ತುಂಬ ಚೆನ್ನಾಗಿ ಮಾಡಿದರು. ತುಂಬ ಫೋಟೋಸ್ ಇತ್ತು, ಆದರೆ ಡಿಲೀಟ್ ಆಗಿಬಿಟ್ಟಿವೆ, ನೋಡಬೇಕು. ಅಂದರೆ ನನಗೆ ಫ್ರೆಂಡ್ಸ್ಗೆ ನಮ್ಮ ರಿಲೇಷನ್ಗೆ ಕಳಿಸಿದ್ದೆ, ಅವ್ರ ಹತ್ರ ಇದ್ದರೆ ಕಳಿಸ್ಕೊಂಡು ಒಂದು ಸಲ ಹಾಕ್ತೀನಿ ದೇವರುಗಳ್ನ. ತುಂಬ ಚೆನ್ನಾಗಿ ಮಾಡಿದರು. ಏನಂದರೆ ಅಲ್ಲಿ ದೇವ್ರ ಫೋಟೋಗಳ್ನ ಹಿಡಿಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು, ಹಾಗಾಗಿ ಹೊರಗಡೆ ಆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ರಲ್ಲ ಅದು ಫೋಟೋ ತಗೊಂಬಂದಿದ್ದೆ. ತುಂಬ ಚೆನ್ನಾಗಿತ್ತು. ಮತ್ತು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ನಿಮಗೆ ಏನು ಅನಿಸಿದೆಯೋ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಂಜನೇಯನ ದೇವ್ರಿಗೆ ಬಂದು ವೀಳ್ಯದೆಲೆ ಅಲಂಕಾರ ಮಾಡಿದರು, ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಮತ್ತು ಸೋಮವಾರದ ಸಂಜೆ ಬಂದು ದೇವರಿಗೆ ಈ ಥರ ಅಲಂಕಾರ ಮಾಡಿದರು, ಚಾಮುಂಡಿ ದೇವರಿಗೆ. ಬೆಳಗ್ಗೆ ಬಂದು ಆ ಕಲರ್ ಸೀರೆ ಉಡಿಸ್ತಾರೆ, ಮತ್ತು ಸಂಜೆ ಈ ರೀತಿ ಅಲಂಕಾರ ಮಾಡ್ತಾರೆ. ಥ್ಯಾಂಕ್ ಯು ಆಲ್.